ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಮೈಸೂರು ಮಸಾಲ ದೋಸೆಗೆ ಏನು ಬೆಳೆಸ್ತಾರೆ, ಸ್ಪ್ರೆಡ್ ಮಾಡೋವಂಥ ಚಟ್ನಿ, ರೆಡ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಟ್ಸ್ ವೆರಿ ಈಸಿ ಟು ಮೇಕ್. ಅದಕ್ಕೆ ಮೊದಲನೇದಾಗಿ 10ರಿಂದ 12 ಒಣ ಮೆಣಸಿನ್ಕಾಯಿ ಏನಿದೆ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಪ್ರೊಸೆಸಲ್ಲಿ ಬೇಕಿದ್ರೆ ಆಯಿಲನ್ನು ಕೂಡ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೋದು. ಸೊ ಇದೆಲ್ಲ ನೋಡ್ತಿರ್ಬೋದು, ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಅದು ರೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ, ನೋಡ್ತಿರ್ಬೋದು. ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರುವಂತಹ ರೆಡ್ ಚಿಲ್ಲೀಸ್. ಸೊ ಇದಕ್ಕೆ ಕುದೀತಾ ಇರೋವಂಥ ನೀರನ್ನು ಹಾಕ್ತೀವಿ. ಒಂದು 10 ನಿಮಿಷಗಳ ಕಾಲ ಇದನ್ನು ಹೀಗೆ ನೆನೆಯೋದಕ್ಕೆ ಬಿಡಬೇಕು. ಹೀಗೆ ನೆಂದ್ರೇ ಅದು ರೆಡ್ ಚಟ್ನಿ ಏನಿದೆ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಈಗ ನೀರಿನೊಂದಿಗೆ ಇರುವಂತಹ ಡ್ರೈ ರೆಡ್ ಚಿಲ್ಲೀಸ್ನ ಹಾಕಿದ್ದೀನಿ. ಹಾಗೆಯೇ 3 ಬೆಳ್ಳುಳ್ಳಿ, ನೀವು ಬೇಕಿದ್ರೆ ಸಿಪ್ಪೆನ ತೆಗೆದುಬಿಟ್ಟು ಕೂಡ ಹಾಕ್ಬೋದು. ನಾನು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ. ಸೊ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ನೆಕ್ಸ್ಟು ಬಳಸೋವಂಥ ಇಂಗ್ರೀಡಿಯೆಂಟ್ ಮೇನ್ ಟೇಸ್ಟ್ ಕೊಡೋ ಅಂಥದ್ದು ಅದು ಹುರಿಗಡಲೆ ಅಂತ ಏನು ಹೇಳ್ತೀವಿ. ಆ ಹುರಿಗಡಲೆನ 4 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ 5 ಟೇಬಲ್ ಸ್ಪೂನಷ್ಟು ಕೂಡ ಬಳಸಬಹುದು. ನಾವಿಲ್ಲಿ ದೋಸೆ ಎಷ್ಟು ಪ್ರಮಾಣದಲ್ಲಿ ಮಾಡಿರ್ತೀವಿ ಅಷ್ಟು ಚಟ್ನಿ ತಯಾರಿಸ್ಕೊಂಡ್ರೆ ಉತ್ತಮ. ಸೊ ಹಾಗಾಗಿ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ತಾ ಇನ್ ಬಿಟ್ವೀನ್ ನನಗೆ ಅಂದರೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು ಹಂತಕ್ಕೆ ಗ್ರೈಂಡ್ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡೆ ಸ್ವಲ್ಪ. ಹಾಗೆಯೇ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಕರಿಬೇವನ್ನು ಬಳಸ್ತಾ ಇದ್ದೀನಿ. ಈ ಕರಿಬೇವನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೋಡ್ತಿರ್ಬೋದು, ಸ್ಮೂತ್ ಪೇಸ್ಟ್ ರೆಡಿಯಾಗಿದೆ. ನಮಗೆ ಇದೇ ಥರನೇ ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೋಬೇಕು ಮೈಸೂರು ಮಸಾಲ ದೋಸೆ ಚಟ್ನಿಗೆ. ಇದು ಟೆಕ್ಸ್ಚರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಅಂತ ಹೇಳಿ. ಇನ್ ಬಿಟ್ವೀನ್ ಕರಿ ಲೀವ್ಸ್ ಏನು ಹಾಕಿದ್ವಿ, ಕರಿಬೇವು, ಅದರಿಂದ ಗ್ರೀನ್ ಟೆಕ್ಸ್ಚರ್ ಬಂದಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಅದೇ ರೀತಿ ದೋಸೆ ಜೊತೆ ಈ ಮೈಸೂರು ಮಸಾಲ ದೋಸೆಗೆ ಈ ಚಟ್ನಿನ ಸವರಿ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಿಷ್ಟು ಚಟ್ನಿ ರೆಸಿಪಿ. ನೆಕ್ಸ್ಟ್ ಇದು ದೋಸೆ ಬ್ಯಾಟರ್ಗೆ ಯಾವ ರೀತಿ ಈ ಚಟ್ನಿನ ಬಳಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ದೋಸೆ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊಂಡು ಆದ ನಂತರ ಒಂದು ಸ್ವಲ್ಪ ಅದು ಹಸಿ ಹಿಟ್ಟೇನಾಗಿದೆ ಅದು ಒಂದು ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ಈ ಚಟ್ನಿನ ಹಾಕಬೇಕು. ಇನ್ ಬಿಟ್ವೀನ್ ಚಟ್ನಿ ಹಾಕಿದರೆ ಸ್ಪ್ರೆಡ್ ಮಾಡೋದಕ್ಕೆ ಅದು ಅಷ್ಟು ಸರಿ ಹೋಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೆಂದ ನಂತರ ಈ ರೆಡ್ ಚಟ್ನಿ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಮೈಸೂರು ಮಸಾಲ ದೋಸೆ ಚಟ್ನಿ ಅದನ್ನು ಹಾಕಿದ್ದೀವಿ. ಸ್ವಲ್ಪ ಆಯಿಲನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಸ್ಪ್ರೆಡ್ ಮಾಡಿದರೆ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಚಟ್ನಿನ ದೋಸೆಯೊಂದಿಗೆ. ಸೊ ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ದೋಸೆ ಏನಿದೆ ಆ ಸೈಡ್ ಎಲ್ಲನೂ ಕೂಡ ಚೆನ್ನಾಗಿ ಈ ಚಟ್ನಿನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ರಿಕ್ವೈರ್ಡ್ ಇದ್ದರೆ ಇನ್ನೊಂದು ಸ್ವಲ್ಪ ಚಟ್ನಿನೂ ಕೂಡ ಹಾಕಿ ಅಂದರೆ ಸ್ಪ್ರೆಡ್ ಮಾಡ್ಕೊ. ಇದು ಒಳ್ಳೆ ಕಲರ್ ಕೊಡೋದಲ್ಲದೆ ದೋಸೆಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಇದನ್ನು ಮಗಚಿ ಹಾಕ್ತಾ ಇದ್ದೀನಿ, ಅದ್ರ ಫ್ಲಿಪ್ ಓವರ್ ಮಾಡ್ತಾ ಇದ್ದೀನಿ ದೋಸೆಯನ್ನು. ದೋಸೆ ಒಂದೇ ಕಡೆ ಬೇಯಿಸಿದ್ರೆ ಸಾಕು ಅನ್ನೋರು ಈ ಪ್ರೊಸೆಸ್ನ ಸ್ಕಿಪ್ ಮಾಡ್ಬೋದು. ನಾವಿಲ್ಲಿ 2 ಕಡೆ ಕೂಡ ಬೇಯಿಸ್ತಾ ಇದ್ದೀವಿ. ಸೊ ಇದು ಇನ್ನೊಂದು ಸೈಡು ಕೂಡ ಬೇಯಿಸಿದ್ದಾಯಿತು. 1-2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಸೊ ಇದನ್ನು ಫ್ಲಿಪ್ ಓವರ್ ಮಾಡಿ ಈಗ ನಮ್ಮ ಮೈಸೂರು ಮಸಾಲ ದೋಸೆ ರೆಸಿಪಿ ಈಸ್ ರೆಡಿ ಟು ಟೇಸ್ಟ್. ಇದೇ ಥರ ರೆಸಿಪಿ ಸಿಗೋಕ್ಕೆ ನಮ್ಮ ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.